ಅಲ್ಲಿ ಆಡಂಬರದ ಜೀವನ ಏನು ಆಡಂಬರದ ಜೀವನ ಮಾಡಬೇಕು ಅಂತ ನಮ್ಮ ರೈತರ ಯುವ ಪೀಳಿಗೆ ನಾವು ಆಸೆ ಪಡ್ತೀವೋ ಅದನ್ನ ಖಂಡಿತ ನಮ್ಮ ಹಳ್ಳಿನಲ್ಲೇ ನಮ್ಮ ಮನೆಗಳಲ್ಲೇ ನಮ್ಮ ತೋಟಗಳಲ್ಲೇ ಅಭಿವೃದ್ಧಿ ಮಾಡ್ಕೊಂಡಾಗ ಅದಕ್ಕಿಂತ ಸಂತೋಷ ಯಾವ ಸಿಟಿಗಳಲ್ಲಿ ಟೌನ್ಗಳಲ್ಲೂ ಬರಲ್ಲ. ಖಂಡಿತ ಇವತ್ತು ತೋಟದಲ್ಲಿ ಇವತ್ತು ಎಲ್ಲಾ ರೀತಿ ಅನುಕೂಲತೆ ಮಾಡ್ಕೊಂಡ್ರೆ ಅದಕ್ಕಿಂತ ನೆಮ್ಮದಿ ಜೀವನ ಇನ್ನು ಯಾವುದೂ ಜೀವನ ಮಾಡೋದಕ್ಕಾಗಲ್ಲ. ಅಷ್ಟು ರೈತರಿಗೆ ಅಷ್ಟೊಂದು ಇದಿದೆ. ಆಮೇಲೆ ಇನ್ನೊಬ್ಬರ ಕೈ ಕೆಳಗಡೆ ಹೋಗಿ ಕೆಲಸ ಮಾಡಂಗಿಲ್ಲ. ಅವರು ಸ್ವಂತ ದುಡಿಮೆ ಅವರ ಸ್ವಂತ ಇದರಿಂದ ನೆಮ್ಮದಿಯಲ್ಲಿ ಜೀವನ ಮಾಡಬಹುದು. ಅದರಲ್ಲಿ ನಮಗೆ ಬೇಕಾದಷ್ಟು ನಮಗೆಲ್ಲ ರೀತಿಯಲ್ಲೂ ಹಣ್ಣುಗಳು ಸಿಗುತ್ತೆ. ನಾವು ಜಾಸ್ತಿ ನಮಗೆ ಬೇಕಾಗಿರೋದನ್ನ ನಾವು ಉಪಯೋಗಿಸ್ಕೊತೀವಿ. ಜಾಸ್ತಿ ಆಗಿರೋದನ್ನ ಮಾರ್ಕೆಟಿಗೆ ಮಾರಾಟ ಮಾಡ್ತೀವಿ. ಜೊತೆಗೆ ಹಸುಗಳಿಗೆ ಅಜೋಲಾ ಅಂತ ಒಂದು ಇದು ಮಾಡ್ಕೊಂಡಿದ್ವಿ. ಅಜೋಲಾ ಟ್ಯಾಂಕ್ ಮಾಡ್ಕೊಂಡು ಅಜೋಲನ್ನು ಬೆಳೆದು ನಾವು ಕುರಿಗ ಮತ್ತು ಕೋಳಿಗಳಿಗೆ, ಮೀನಿಗೆ ಮತ್ತು ಹಸುಗಳಿಗೆ ಎಲ್ಲ ಸ್ವಲ್ಪ ಕೊಡ್ತೀವಿ. ಹಂಗಾಗಿ ಹಸುಗಳಲ್ಲಿ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಮತ್ತು ಫ್ಯಾಟು ಮತ್ತು ಲ್ಯಾಕ್ಟೋಮೆಟ್ರಿ ಎಲ್ಲ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಸುಗಳು ತುಂಬ ಚೆನ್ನಾಗಿರುತ್ತೆ. ಈ ಟೋಟಲು 2.25 ಎಕರೆ ಜಮೀನಲ್ಲಿ ನಾವು ಎಲ್ಲ ಇಂಟಿಗ್ರೇಟೆಡ್ ಫಾರ್ಮ್ ಮಾಡೋದ್ರಿಂದ ನಾವು ಒಂದು 2.25 ಎಕರೆನಲ್ಲಿ ಒಂದು ಬೆಳೆ ಅಥವಾ 2 ಬೆಳೆ ಮಾಡೋದ್ರಿಂದ ನಮಗೆ ಆ ಬೆಳೆಗಳು ಸುಮಾರಾಗಿ ಆಗ್ಬೋದು, ಇಲ್ಲ ರೇಟ್ ಸಿಕ್ಬೋದು, ಸಿಕ್ಕದೇ ಇರ್ಬೋದು. ಹಾಗಾಗಿ ನಾವು ಇವಾಗ 2.25 ಎಕರೆ ಜಮೀನಲ್ಲಿ ಒಂದು 4 ಬೆಳೆ ಅಥವಾ 5 ಬೆಳೆ ಈ ಥರ ಬೆಳೆಗಳನ್ನು ನಾವು ಮಾಡಿದಾಗ ಅರ್ಧ ಎಕರೆ ಒಂದು ಸ್ಟೆಪ್ ಮಾಡಿದಾಗ ನಮಗೆ ಬೆಳೆಗಳು ಚೆನ್ನಾಗಿ ಮಾಡ್ಬೋದು. ಮತ್ತು ತಿರ್ಗಾ ನಮಗೆ ಒಳ್ಳೆ ರೇಟು ಸಿಗೋಂಥ ಒಂದು ಪ್ಲ್ಯಾನ್ ವ್ಯವಸ್ಥೆ ಮಾಡ್ಬೋದು. ಆಮೇಲೆ ನಮಗೆ ಅದು ಒಂದಕ್ಕೆ ರೇಟ್ ಸಿಕ್ಕಿಲ್ಲ ಅಂದರೆ ಇನ್ನೊಂದಕ್ಕೆ ರೇಟ್ ಸಿಗುತ್ತೆ. ಆ ಥರ ನಮಗೆ ಪ್ಲ್ಯಾನ್ ಮಾಡಿದಾಗ ನಮ್ಗೆ ಯಾವುದೇ ಕಾರಣಕ್ಕೂ ನಮಗೆ ಬೆಳೆಗಳಲ್ಲಿ ಲಾಸ್ ಆಗೋಲ್ಲ. ಆಮೇಲೆ ನಾವು ಮಾರ್ಕೆಟಿಂಗ್ ಸ್ವಲ್ಪ ಸರ್ವೆ ಮಾಡಬೇಕಾಗುತ್ತೆ. ಮಾರ್ಕೆಟಲ್ಲಿ ಇವತ್ತು ಏನು ಬೆಲೆ ಇದೆ, ಇವತ್ತು ಎಲ್ಲಿ ಯಾವ ಮಾರ್ಕೆಟಿಗೆ ಕಳಿಸಿ ನಮಗೆ ಬೆಲೆ ಜಾಸ್ತಿ ಸಿಗುತ್ತೆ. ಆಮೇಲೆ ಯಾವ ಥರ ನಾವು ಗ್ರೇಡ್ ಮಾಡಬೇಕು ಎಲ್ಲ ಹಣ್ಣುಗಳನ್ನ ತರಕಾರಿಗಳನ್ನ ಅದನ್ನೆಲ್ಲ ಗ್ರೇಡ್ ಮಾಡಿ ಪ್ಯಾಕಿಂಗ್ ಮಾಡಿ ಮಾರ್ಕೆಟಿಗೆ ಕಳಿಸಿದಾಗ ನಮಗೆ ಒಳ್ಳೆ ಬೆಲೆ ಸಿಗುತ್ತೆ. ಆಮೇಲೆ ಮಾರ್ಕೆಟಲ್ಲಿ ನಮಗೆ ತುಂಬ ಡಿಮ್ಯಾಂಡ್ ಇರುತ್ತೆ. ಯಾವುದೇ ತರಕಾರಿ ಬೆಳೆದ್ರೂ ಡಿಮ್ಯಾಂಡ್ ಇರುತ್ತೆ. ಇವತ್ತು ಮೀನು ಸಾಕಾಣಿಕೆ ಮಾಡ್ತೀವಿ. ಮೀನು ಸಾಕಾಣಿಕೆ ಮಾಡೋದು ಇಲ್ಲೇ ಬಂದು ತೊಗೊಂಡೋಗ್ತಾರೆ. ಮತ್ತು ಹೈನುಗಾರಿಕೆಯಲ್ಲಿ ಒಂದು 7-8 ಹಸುಗಳು ಇಟ್ಕೊಂಡಿದ್ವಿ. ದಿವಸಕ್ಕೆ ಸುಮಾರು ಒಂದು 100-150 ಲೀಟ್ರ್ ಹಾಲು ಸಿಗುತ್ತೆ. ಹಾಲನ್ನ KMF ಸೊಸೈಟಿ, ನಮ್ಮ ಹಳ್ಳಿನಲ್ಲಿ KMF ಸೊಸೈಟಿ ಇದೆ, ಸೊಸೈಟಿಗೆ ಹಾಲು ಕೊಡ್ತೀವಿ. 15 ದಿವಸಕ್ಕೊಂದ್ಸರಿ ನಮಗೆ ದುಡ್ಡು ಸಿಗುತ್ತೆ. ಮತ್ತು ನಮಗೆ ಎರೆಹುಳದ ಗೊಬ್ಬರ ನಮಗೆ ಬೇಕಾದಷ್ಟು ನಮಗೆ ಎಲ್ಲ ಸ್ವಂತ ಉಪಯೋಗಿಸ್ಕೊತೀವಿ. ಜಾಸ್ತಿ ಆಗಿರೋದನ್ನು ಮಾರಾಟ ಮಾಡ್ತೀವಿ. ಬಯೋಗ್ಯಾಸ್ ಇವತ್ತು ಒಂದು ಸಿಲಿಂಡ್ರು ಬೆಲೆ ಇವತ್ತು 700-800 ರೂಪಾಯಿ ಇದೆ. ಇವತ್ತು ಬಯೋಗ್ಯಾಸ್ ನಾವು ಉತ್ಪತ್ತಿ ಮಾಡೋದ್ರಿಂದ ನಮಗೆ ಬಯೋಗ್ಯಾಸ್ ಹೋಗಿ ತರೋಂಥ ತಪ್ಪುತ್ತೆ ಮತ್ತು ದುಡ್ಡು ಕೊಡೋಂಥ ಇದು ತಪ್ಪುತ್ತೆ. ಆಮೇಲೆ ಜೊತೆಗೆ ನಮ್ಮನೇಲೆ ಹಸುಗಳು ಎಲ್ಲ ಇರೋದ್ರಿಂದ ಹಸುಗಳು ಸಗಣಿ ಮತ್ತು ಗಂಜಿಲ ಎಲ್ಲ ಉಪಯೋಗಿಸ್ಕೊಳ್ಳೋದ್ರಿಂದ ಸಾಕಷ್ಟು ಗ್ಯಾಸು ನಮಗೆ ಉತ್ಪತ್ತಿ ಆಗುತ್ತೆ. ಜೊತೆಗೆ ನಮಗೆ ಬರ್ತಕ್ಕಂಥ ಸ್ಲರಿ ಉಪಯೋಗಿಸ್ಕೊಂಡು ಎರೆಹುಳದ ಗೊಬ್ಬರ ಮಾಡ್ಕೊತೀವಿ. ಆಮೇಲೆ ತಿರ್ಗಿ ಅದನ್ನು ಬಯೋಡೈಜೆಸ್ಟರ್ ಮಾಡ್ಕೊಂಡು ಆ ಸ್ಲರಿನೆಲ್ಲ ಉಪಯೋಗಿಸ್ಕೊಂಡು ಬಯೋಡೈಜೆಸ್ಟ್ ಮಾಡ್ಕೊಂಡು ನಮ್ಮ ನೀರಿನ ಮುಖಾಂತರ ಎಲ್ಲ ನಮ್ಮ ಭೂಮಿಗಳಿಗೆಲ್ಲ ನಮಗೆ ಭೂಮಿ ಕೊಡ್ತೀವಿ. ಭೂಮಿ ಕೊಡೋದ್ರಿಂದ ಭೂಮಿ ಭಾಳಷ್ಟು ಫಲವತ್ತತೆಯಾಗಿರ್ತದೆ. ಇವತ್ತೇನು ಸಾವಯವ ಕೃಷಿ ಅಂತ ನಮ್ಮ ಗೌರ್ಮೆಂಟು ಜನ ಎಲ್ಲ ಎಷ್ಟು ನಮ್ಗೆ ಒದ್ದಾಡ್ತಾ ಇದ್ದಾರೆ ಅಂದರೆ ಅದು ಇವತ್ತು ಸಾವಯವ ಕೃಷಿ ಮಾಡೋದೇನು ಬಹಳ ದೊಡ್ಡ ಒಂದು ವಿಚಾರ ಅಂತ ಹೇಳ್ತಾರೆ. ಆ ದೊಡ್ಡ ವಿಚಾರ ಏನಲ್ಲ, ಅದು ನಾವು ಮನಸ್ಸು ಮಾಡಿ ನಮ್ಮ ತೋಟದಲ್ಲಿ ಅಥವಾ ಮನೆಗಳಲ್ಲಿ ಒಳ್ಳೆಯ ರಾಸುಗಳು, ಹಸುಗಳು, ಕುರಿ ಮೇಕೆ, ಕೋಳಿಗಳು ಇಂಥದ್ದನ್ನೆಲ್ಲ ಸಾಕಿ ಅದರಿಂದ ಗೊಬ್ಬರ ಅಭಿವೃದ್ಧಿ ಮಾಡ್ಕೊಂಡು ಅದ್ರ ಗಂಜಲ ಸಗಣಿಯೆಲ್ಲ ಉಪಯೋಗಿಸ್ಕೊಂಡು ಇವತ್ತು ನಾನು ಏನೇನು ಸಿಸ್ಟಮ್ಸ್ ಹೇಳಿದ್ನಲ್ಲ ಆ ಸಿಸ್ಟಮ್ಸ್ ಎಲ್ಲ ಮಾಡ್ಕೊಂಡಾಗ ಭೂಮಿ ಭಾಳಷ್ಟು ಫಲವತ್ತಾಗಿರ್ತದೆ. ನಾವು ಏನು ಬೆಳೆ ಬೆಳೆದ್ರೂ ಬಂಗಾರದ ಥರ ಬೆಳೆ ಬರ್ತದೆ. ಹಂಗಾಗಿ ನಮಗೆ ಒಳ್ಳೆ ಬೆಲೆನೂ ಸಿಗುತ್ತೆ. ಆಮೇಲೆ ತುಂಬ ಕ್ವಾಲಿಟಿ ನಮಗೆ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಆಗುತ್ತೆ. ಹಂಗಾಗಿ ಈ 2.25 ಎಕರೆ ಜಮೀನಿನಲ್ಲೇ ಒಂದು ವರ್ಷದಲ್ಲಿ ಸುಮಾರು ನಾನು ಒಂದು 10 ಲಕ್ಷ ರೂಪಾಯಿಂದ 15 ಲಕ್ಷ ರೂಪಾಯಿವರೆಗೂ ನಿವ್ವಳ ಲಾಭ ತೊಗೊತಾ ಇದ್ದೀನಿ. ಮತ್ತು ನಮ್ಮ ತೋಟ ನೋಡೋದಕ್ಕೆ ಸುಮಾರು ಒಂದು 15 ವರ್ಷದಿಂದನೂ ಬೇಕಾದಷ್ಟು ಜನ ನಮ್ಮ ಭಾರತ ದೇಶದಿಂದನೂ ಎಲ್ಲ ಕಡೆಯಿಂದ ರೈತರುಗಳು ಬರ್ತಾರೆ, ಸೈಂಟಿಸ್ಟ್ಗಳು ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ, ಎಲ್ಲ ರೀತಿಯೂ ಜನಗಳು ನೋಡೋಕ್ಕೆ ಬರ್ತಾ ಇರ್ತಾರೆ. ಆಮೇಲೆ ಜೊತೆ ಹೊರದೇಶದ್ದು ಜನನು ಸೈಂಟಿಸ್ಟ್ಗಳು ಇರ್ಬೋದು, ಸ್ಟೂಡೆಂಟ್ಸ್ಗಳು ಇರ್ಬೋದು, ರೈತರು ಇರ್ಬೋದು, ಬೇರೆ ಹೊರದೇಶದಿಂದ ಸುಮಾರು ಒಂದು 30-40 ದೇಶ ಜನ ಬಂದಿದ್ದಾರೆ. ಆಮೇಲೆ ಜೊತೆಗೆ ಈ ಇಷ್ಟೊಂದೆಲ್ಲ ನಾನು ಮಾಡಿರೋದ್ರಿಂದ ಒಂದು ಆ ಅವಾರ್ಡ್ಸ್ಗಳು ಒಂದು ನ್ಯಾಷನಲ್ ಅವಾರ್ಡು 4 ನ್ಯಾಷನಲ್ ಅವಾರ್ಡ್ ಬಂದಿದೆ. ಮತ್ತು ಕೃಷಿ ಪಂಡಿತ್ ಪ್ರಶಸ್ತಿ ಕರ್ನಾಟಕದಲ್ಲೇ ಮೊದಲನೇ ಸ್ಥಾನ ಸಿಕ್ಕಿದೆ. ಮತ್ತು ತಾಲೂಕು ಲೆವೆಲಲ್ಲಿ, ಡಿಸ್ಟಿಕ್ ಲೆವೆಲಲ್ಲಿ ಮತ್ತು ಸ್ಟೇಟ್ ಲೆವೆಲಲ್ಲಿ ಬೇಕಾದಷ್ಟು ಎಲ್ಲ ಅವಾರ್ಡ್ಸ್ ಎಲ್ಲ ಬಂದಿದೆ. ಮತ್ತು ನಮ್ಮ ತೋಟ ನೋಡೋಕ್ಕಂತಲೇ ರಾಜಕೀಯದಿಂದ ಶ್ರೀಮಾನ್ ದೇವೇಗೌಡರು ಬಂದಿದ್ದಾರೆ, ಮತ್ತು ಸತೀಶ್ ಕುಮಾರ್, ಇದು ಸುರೇಶ್ ಕುಮಾರ್ ಬಂದಿದ್ದಾರೆ, ಮತ್ತು ಮಾಜಿ ಮಿನಿಸ್ಟರ್ಸ್ಗಳೆಲ್ಲ ಬಂದಿದ್ದಾರೆ. ಆಮೇಲೆ ನಮ್ಮ ಗವರ್ನರ್ ಹಂಸರಾಜ್ ಬರರಾಜ್ ಬಂದಿದ್ದಾರೆ. ಆಮೇಲೆ ಬೇಕಾದಷ್ಟು ಜನ ತುಂಬ ಜನ ಎಲ್ಲ ತೋಟ ನೋಡೋಕ್ಕೆ ಬರ್ತಾ ಇರ್ತಾರೆ. ನಾನು ಹೊಸದಾಗಿ ತೋಟ ಮಾಡೋಂಥವ್ರು ಕರಿತಾ ಇರ್ತಾರೆ. ಅವ್ರ ತೋಟಗಳಿಗೆ ಹೋಗ್ತೀನಿ, ಯಾವ ರೀತಿ ತೋಟ ಮಾಡಬೇಕು, ಇಂಟಿಗ್ರೇಟೆಡ್ ಫಾರ್ಮ್ ಯಾವ ಥರ ಮಾಡಬೇಕು ಅಂತ ಅವರಿಗೆಲ್ಲ ನಾನು ಗೈಡ್ ಮಾಡಿ ಅವರಿಗೆಲ್ಲ ಹೇಳಿ ಅವ್ರಿಗೆ ಅಭಿವೃದ್ಧಿ ಆಗೋದಕ್ಕೆ ನಾನೆಲ್ಲ ಸಲಹೆಗಳನ್ನ ಕೊಡ್ತೀನಿ. ಹಾಗಾಗಿ
ಇವತ್ತು ಆಮೇಲೆ ನಾವು ತೋಟ ಮಾಡಬೇಕಾದ್ರೆ ಎಲ್ಲ ಟೆಕ್ನಾಲಜಿನ ಸ್ವಲ್ಪ ಇವಾಗಿನ ಕಾಲದಲ್ಲಿ ಟೆಕ್ನಾಲಜಿ ಬಳಸ್ಕೊಂಡು ಮಾಡಬೇಕಾಗುತ್ತೆ. ಹಂಗಾಗಿ ಇವತ್ತು ಲೇಬರ್ಸ್ ಪ್ರಾಬ್ಲಮ್ ಇರೋದ್ರಿಂದ, ಆಮೇಲೆ ನೀರಿಂದು ತುಂಬ ಕೊರತೆ ಇರೋದ್ರಿಂದ ಎಲ್ಲ ಡ್ರಿಪ್ ಇರಿಗೇಷನ್ಸ್ ಮಾಡ್ಕೊಬೇಕಾಗುತ್ತೆ, ಸ್ಪ್ರಿಂಕ್ಲರ್ ಹಾಕೊಬೇಕಾಗುತ್ತೆ. ಆಮೇಲೆ ಜೊತೆಗೆ ನಾವು ಔಷಧಿ ಹೊಡೆದಕ್ಕೆ ಸ್ಪ್ರೇ ಒಂದು ಸ್ಕೂಟ್ರಲ್ಲಿ ಒಂದು ಸ್ಪ್ರೇಯರ್ ಮಾಡ್ಕೊಂಡಿದ್ದೀನಿ. ಅದು ಭಾಳಷ್ಟು ತುಂಬ ಹಳೇ ಸ್ಕೂಟ್ರ್ ಇಟ್ಕೊಂಡು ಅದರಲ್ಲಿ ಕೆಲಸ ತುಂಬ ಕಮ್ಮಿ. ನಾವು ಮನೆಯವರೇ ಅದೆಲ್ಲ ಸ್ಪ್ರೇ ಮಾಡ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಮತ್ತು ಜೊತೆಗೆ ಒಂದು ಪವರ್ ವೀಡರ್, ಒಂದು ಮಿನಿ ಟ್ರ್ಯಾಕ್ಟರ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಪೂರ್ತಿ ನಮ್ಮ ಜಮೀನಲ್ಲಿ ಎಲ್ಲ ಥರದ್ದು ಕೆಲಸನೂ ಎಲ್ಲ ನಾವೇ ಸ್ವಂತ ನಮ್ಮ ಮನೆಯವರೇ ಮಾಡ್ತೀವಿ. ನಮ್ಮ ಮನೇಲಿ ನಾನು, ನಮ್ಮ ಮಗ, ನಮ್ಮ ಮನೆಯವರು, ನಮ್ಮ ಹೆಂಡತಿ 3 ಜನ ಇದ್ದೀವಿ. ಮತ್ತು ಜೊತೆಗೆ ಒಬ್ಬರಿಬ್ಬರು ಆಳುಗಳನ್ನ ಕರ್ಕೊತೀವಿ. ಅವಶ್ಯಕತೆ ಇದ್ದಾಗ ನಾವು ಲೇಬರ್ಸ್ನ ಅವಶ್ಯಕತೆ ಇದ್ದಾಗ ಹಾರ್ವೆಸ್ಟ್ ಮಾಡಬೇಕಾದ್ರೆ, ಕಳೆ ತೆಗಿಬೇಕಾದ್ರೆ ಇಂಥದಕ್ಕೆ ಮಾತ್ರ ಲೇಬರ್ಸ್ನ ಕರ್ಕೊತೀವಿ. ಯಾವಾಗಲೂ ಲೇಬರ್ಸ್ನ ಏನು ನಾವು ಇಟ್ಕೊಳ್ಳಲ್ಲ. ಹಾಗಾಗಿ ಆಳುಗಳು ಕಮ್ಮಿಯಾಗಿ ಮತ್ತು ಎಲ್ಲ ಟೆಕ್ನಾಲಜಿ ಬಳಸ್ಕೊಂಡು ಮಾಡೋದ್ರಿಂದ ನಮಗೆ ಭಾಳಷ್ಟು ಅಗ್ರಿಕಲ್ಚರಲ್ಲಿ ಇವತ್ತು ಲಾಭದಾಯಕ ಇದೆ. ಇವತ್ತು ಏನು ಅಗ್ರಿಕಲ್ಚರಲ್ಲಿ ಇವತ್ತು ಅಗ್ರಿಕಲ್ಚರ್ ಕಷ್ಟ ಅಂತ ಹೇಳ್ತಾ ಇದ್ದಾರಲ್ಲ, ಅದನ್ನು ಖಂಡಿತ ಇವತ್ತು ಎಲ್ಲ ರೀತಿಯ ವ್ಯವಸ್ಥಿತವಾಗಿ ಎಲ್ಲ ಬೆಳೆಗಳನ್ನು ಇಂಟಿಗ್ರೇಟೆಡ್ ಫಾರಮ್ ಆಗಿ ನಾವು ಉಪಯೋಗಿಸ್ಕೊಂಡು ಮಾಡೋದ್ರಿಂದ ರೈತರು ಭಾಳಷ್ಟು ಚೆನ್ನಾಗಿ ನಾವು ಇದು ಮಾಡ್ಬೋದು. ಇವತ್ತು ಬೆಂಗಳೂರಲ್ಲಿ, ಸಿಟಿಗಳಲ್ಲಿ, ಟೌನ್ಗಳಲ್ಲಿ ಹೋಗಿ ಇವತ್ತು ನಮ್ಮ ಯುವ ಪೀಳಿಗೆ ರೈತರ ಮಕ್ಕಳುಗಳು 3,000, 4,000, 5,000 ಸಂಬಳಕ್ಕೆ ಏನು ಮಾಡ್ತಾಯಿದ್ದಾರೋ ಅಂಥದ್ದನ್ನು ಖಂಡಿತ ನಮ್ಮ ರೈತರು ಎಲ್ಲ ರೀತಿಯಲ್ಲೂ ಅನುಕೂಲತೆ ಮಾಡ್ಕೊಂಡಾಗ ಇವತ್ತು ಬೆಂಗಳೂರಿನಲ್ಲಿ ಇರ್ಬೋದು, ಬೇರೆ ಸಿಟಿಗಳಿರ್ಬೋದು, ಅಲ್ಲಿ ಆಡಂಬರ ಜೀವನ ಮಾಡಬೇಕು ಅಂತ ನಮ್ಮ ರೈತರ ಯುವ ಪೀಳಿಗೆ ನಾವು ಆಸೆ ಪಡ್ತೀವೋ ಅದನ್ನು ಖಂಡಿತ ನಮ್ಮ ಹಳ್ಳಿನಲ್ಲೇ, ನಮ್ಮ ಮನೆಗಳಲ್ಲೇ, ನಮ್ಮ ತೋಟಗಳಲ್ಲೇ ಅಭಿವೃದ್ಧಿ ಮಾಡ್ಕೊಂಡಾಗ ಅದಕ್ಕಿಂತ ಸಂತೋಷ ಯಾವ ಸಿಟಿಗಳಲ್ಲಿ, ಟೌನ್ಗಳಲ್ಲೂ ಬರೋಲ್ಲ. ಖಂಡಿತ ಇವತ್ತು ತೋಟದಲ್ಲಿ ಇವತ್ತು ಎಲ್ಲ ರೀತಿ ಅನುಕೂಲತೆ ಮಾಡ್ಕೊಂಡ್ರೆ ಅದಕ್ಕಿಂತ ನೆಮ್ಮದಿ ಜೀವನ ಇನ್ನು ಯಾವುದೂ ಜೀವನ ಮಾಡೋದಕ್ಕಾಗಲ್ಲ. ಅಷ್ಟು ರೈತರಿಗೆ ಅಷ್ಟೊಂದು ಇದಿದೆ. ಆಮೇಲೆ ಇನ್ನೊಬ್ಬರ ಕೆಳಗಡೆ ಹೋಗಿ ಕೆಲಸ ಮಾಡೋಂಗಿಲ್ಲ. ಅವರು ಸ್ವಂತ ದುಡಿಮೆ, ಅವರು ಸ್ವಂತ ಇದರಿಂದ ನೆಮ್ಮದಿಯಲ್ಲಿ ಜೀವನ ಮಾಡ್ಬೋದು.